ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಯಾಕೆ ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ರೀ, ನಮ್ ಸಂತು ಕಟ್ಟಿದ್ದಲ್ಲ ಮನೆ, ಆ ಮನೆ ಸೈಟು ಅವನ್ದಲ್ವಂತೆ ರೀ. ಏನ್ ಹೇಳ್ತಾ ಇದೀಯ ಲಕ್ಷ್ಮಿ? ನಮ್ ಸಂತು ಅಷ್ಟು ಬುದ್ಧಿವಂತನ ತರ ಮಾತಾಡ್ತಿದ್ದವನು ಈ ವಿಷಯದಲ್ಲಿ ಅದು ಹೇಗೆ ಅಮರ್ದ? ಕೆಲವೊಂದ್ಸಲ ಅತಿ ಬುದ್ಧಿವಂತಿಕೆ ಇಂಥ ಕಷ್ಟಕ್ಕೆ ಸಿಕ್ಕಾಕ್ಸುತ್ತೆ. ಈಗ ಅವನ್ ಮನೆನ ಹೇಗೆ ಉಳಿಸ್ಕೊತಾನೋ ಏನೋ ರೀ. ಅಮ್ಮ, ಸಂತು ಅಣ್ಣ ನಿಮ್ಗೆ ಇಷ್ಟೆಲ್ಲ ಮೋಸ ಮಾಡಾದ್ಮೇಲೂ ಆದ್ರೂ ಅವ್ನು ಹೇಗಿರ್ತಾನೋ ಅಂತ ಯೋಚನೆ ಮಾಡ್ತಿದ್ಯಲ್ಲ ನೀನು. ನೋಡು, ಹೆತ್ತವ್ರಿಗೆ ಮೋಸ ಮಾಡಿದವರು ಯಾವತ್ತಾದ್ರೂ ಉದ್ಧಾರ ಆಗ್ತಾರ ಹೇಳು? ನೀನು ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಸ್ವಲ್ಪ ಆರಾಮಾಗಿರು. ಹೇಗಾಗತ್ತಮ್ಮ? ಎಷ್ಟೇ ಆದ್ರೂ ಅವ್ನು ನನ್ ಮಗ ಅಲ್ವೇನಮ್ಮ. ಅವನೊಬ್ನೇ ಅಲ್ಲ, ಎಲ್ಲಾ ಮಕ್ಳ ಬಗ್ಗೆನೂ ನನ್ಗಷ್ಟೇ ಯೋಚನೆ ಇದೆ. ಅವರು ನಮ್ಗೆ ಎಷ್ಟೇ ದುಃಖ ಕೊಟ್ರು ನಾವು ಅವ್ರಿಗೆ ದುಃಖ ಕೊಡಕ್ಕಾಗಲ್ಲಮ್ಮ. ಅವನು ಎಷ್ಟು ಆಸೆಯಿಂದ ಅವನ್ ಕನ್ಸಿನ ಮನೆನ ಕಟ್ಟಿದ್ದ, ಈಗ ಈ ತರ ಆಗೋಯ್ತಲ್ಲಮ್ಮ. ಹೌದು ಭಾವನಾ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮನೆ ಕಟ್ಟಬೇಕು ಅಂತ ಕನಸಿರುತ್ತಮ್ಮ. ಕೆಲವ್ರ ಕನಸು ಆದಷ್ಟು ಬೇಗ ನನಸಾಗುತ್ತೆ, ಇಲ್ಲಿ ಕೆಲವ್ರ ಕನಸು ನನಸಾಗೆ ಉಳ್ಕೊಂಡ್ಬಿಡುತ್ತಮ್ಮ. ಪಾಪ ನಮ್ಮ ವೀಣಾ ಎಷ್ಟು ಕಷ್ಟಪಡ್ತಾ ಇದ್ದಾಳು. ಅವಳ ಮುಖನಾರು ನೋಡ್ಕೊಂಡು ಮನೆಗೆ ಹೋಗಿ ಸಮಾಧಾನ ಹೇಳಿ ಏನಾದರೂ ಸಹಾಯ ಮಾಡೋಣ ಅಂದ್ರೆ ನಮ್ಮನ್ನ ನೋಡಿ ನಿಮ್ಮಣ್ಣ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಯೋಚನೆ ಮಾಡ್ಬೇಡ ಲಕ್ಷ್ಮಿ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡ್ಬೇಕು. ಹೌದಪ್ಪ, ಕಾಲ ಉತ್ತರ ಕೊಡ್ಲೇಬೇಕು. ಯಾರ್ಯಾರು ಏನೇನು ಪಡ್ಕೊಂಡ್ ಬಂದಿದಾರೋ ಅದನ್ನ ಅವರು ಅನುಭವಿಸ್ಲೇಬೇಕು. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ, ಪಾಠ ಕಲ್ಸುತ್ತೆ ಅನ್ನೋದಕ್ಕೆ ನಮ್ ಸಂತು ಅಣ್ಣನೇ ಸಾಕ್ಷಿ. ಲಕ್ಷ್ಮೀ ನಿವಾಸ